ಹಾಯ್ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡಿನ್ರಿ. ನಾನು ಚಲೋ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಬರ್ತದ್ರಿ. ಎಲ್ಲ ಹೆಣ್ಮಕ್ಳು ಇನ್ನೂ ಹೊತ್ತು ಹೋಗ್ತಿಲ್ಕೆ ನೈಟ್ ಟೈಮ್ ನಾವೇನು ಊಟ ಮಾಡಬೇಕು, ಇವತ್ತು ಏನು ಮಾಡಬೇಕು, ನೈಟ್ ಊಟ ಏನು ರೆಡಿ ಮಾಡಬೇಕು ಅಂತ ಚಿಂತೆ ಇರ್ತದ್ರಿ. ಅಂಥ ಟೈಮಿಗೆ ಮನೇಲಿ ತರಕಾರಿ ಅದು ಏನಿರಲ್ರಿ. ಆ ಟೈಮ್ನ ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಸಿಂಪಲ್ಲಾಗಿ ಡಿನ್ನರ್ಗೆ ಬಗಾರನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಲತ್ತೀನಿ ರೀ ಇವತ್ತು. ಇದಕ್ಕೆ ನೀವು ಬೀನ್ಸ್, ಕ್ಯಾರೆಟ್, ಆಲೂ ಏನೂ ಹಾಕೋದು ಹತ್ತಲ್ರಿ. ಇದಕ್ಕೇನು ತರಕಾರಿ ಹಾಕೋದೇ ಹತ್ತಲ್ರಿ. ಖಾಲಿ ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ ಇದ್ರೆ ಸಾಕ್ರಿ. ಒಂದು ಸಾರಿ ಮಾಡಿ ನೋಡ್ರಿ, ನೀವು ಮನೇಲಿ ಎಲ್ಲರೂ ಇಷ್ಟಪಡ್ತಾರ್ರಿ. ಬರ್ರಿ ಹೇಗೆ ಮಾಡೋದು ಅಂತ ನೋಡ್ರಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬರ್ರಿ. ನೋಡ್ರಿ ಏನೇನು ಐಟಮ್ಸ್ ತೊಗೊಂಡಿನಿ ಅಂತ. ಒಂದು ಗ್ಲಾಸ್ ಅಕ್ಕಿ ತೊಗೊಂಡು 2 ಸಾರಿ ತೊಳೆದು ನೆನೆಸಿಟ್ಕೊಂಡಿನಿ ನೋಡ್ರಿ ನಾನು. ಒಂದು ದೊಡ್ಡ ಸೈಜ್ ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಒಂದು ದೊಡ್ಡ ಸೈಜ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ರೀ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಆಮೇಲೆ ಇವು ಮಸಾಲ ಐಟಮ್ಸ್ ರೀ. ಮಸಾಲ ಐಟಮ್ಸ್ ನಾನು ಕಡಿಮೆ ತೊಗೊಂಡಿನಿ ರೀ. ನಿಂಬಲ್ಲಿ ಇದ್ರೆ ತೊಗೊಳ್ರಿ ಜಾಸ್ತಿ. ನಂಬಲ್ಲಿ ಥೋಡೆನೇ ಇದೀವಿ ರೀ, ನಾನು ಥೋಡೆನೇ ತೊಗೊಂಡಿನಿ ರೀ. ಮೆಣಸು, ಏಲಕ್ಕಿ, ಚಕ್ಕೆ ತೊಗೊಂಡಿನಿ ರೀ ನಾನು. ಆಮೇಲೆ ಧನಿಯಾ ಪೌಡರ್ ರೀ. ಧನಿಯಾ ಪೌಡರ್ ನಂಬಲ್ಲ ಆಗಿತ್ತು ರೀ, ನಾನು ಇವಾಗೆ ತೆಗೆಸಿಟ್ಕೊಂಡಿನಿ ರೀ ನಾನು. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತೊಗೊಂಡಿನಿ ರೀ. ಆಮೇಲೆ ಸ್ವಲ್ಪ ಗರಂ ಮಸಾಲ ರೀ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ರೀ. ನಮ್ಮ ಮನೇಲಿರೋ ಖಾರ ಜಾಸ್ತಿ ಇದೆ ರೀ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಮತ್ತು ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿನಿ ರೀ. ಕುಕ್ಕರ್ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು ರೀ. ಯಾವುದೇ ಬಗರ್ ರೈಸಿಗೂ ಎಣ್ಣೆ ಜಾಸ್ತಿ ಇದ್ರೇ ತಿನ್ನೋಕೆ ಟೇಸ್ಟ್ ಇರ್ತದೆ ರೀ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಳ್ಬೇಕು ರೀ. ಆಮೇಲೆ ಈರುಳ್ಳಿ ಹಾಕೊಳತ್ತೀನಿ ನೋಡ್ರಿ. ಈರುಳ್ಳಿ ಜಾಸ್ತಿ ಹುರ್ಕೊಬೇಡ್ರಿ, ಯಾಕಂದ್ರೆ ಊಟ ಮಾಡುವಾಗ ಕೈಯಲ್ಲಿ ಬರ್ಬೇಕ್ರಿ, ತಿನ್ನೋಕೆ ಟೇಸ್ಟ್ ಇರ್ತದೆ ರೀ. ಥೋಡೆನೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕ್ರಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕ್ರಿ. ಅದನ್ನು ಸ್ವಲ್ಪ ಹುರ್ಕೋಬೇಕ್ರಿ. ಆಮೇಲೆ ಮೆಣಸಿನ್ಕಾಯಿ ರೀ. ಅದನ್ನು ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ಹುರ್ಕೋಬೇಕ್ರಿ. ಆಮೇಲೆ ಕರಿಬೇವು ಹಾಕೋತಾ ಇದ್ದೀನಿ ನೋಡಿ ನಾನು. ಆಮೇಲೆ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕ್ರಿ. ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ಬೇಕ್ರಿ. ಈ ಅನ್ನ ಜಾಸ್ತಿ ಸಿಂಪಲ್ ಮಾಡ್ತಾಯಿದ್ದೀನಿ ರೀ ನಾನು, ಜಾಸ್ತಿ ಏನೋ ಐಟಮ್ಸ್ ಹಾಕ್ತಾಯಿಲ್ಲ. ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟು ಟೇಸ್ಟ್ ಇರ್ತದೆ ರೀ ಇದು ಅನ್ನ. ಆಮೇಲೆ ಮಸಾಲ ಐಟಮ್ಸ್ ಖಾರ ಹಾಕ್ಕೊಳ್ಬೇಕ್ರಿ. ಆಮೇಲೆ ಅರಿಶಿನ, ಆಮೇಲೆ ಧನಿಯಾ ಪೌಡರ್ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಗರಂ ಮಸಾಲ ಹಾಕ್ಕೋಬೇಕ್ರಿ. ಆಮೇಲೆ ಎಲ್ಲನೂ ಹಾಕ್ಕೊಂಡ್ಮೇಲೆ ಆಮೇಲೆ ಸ್ಪೂನ್ ತೊಗೊಂಡು ಮಸಾಲ ಐಟಮ್ಸ್ ಎಲ್ಲ ಎಣ್ಣೆಲಿ ಕರಗೋ ತನಕ ಹುರ್ಕೋಬೇಕ್ರಿ. ಇವಾಗ ನೆನೆಸಿಟ್ಟಿಂದ ಅಕ್ಕಿ ಹಾಕೊಳತ್ತೀನಿ ನೋಡ್ರಿ ವೀಕ್ಷಕರೇ. ಹಾಕ್ಕೊಳ್ಬೇಕ್ರಿ ಅಷ್ಟು ಅಕ್ಕಿ. ಕೆಲವೊಬ್ಬರು ಫಸ್ಟ್ ನೀರು ಹಾಕ್ಕೊಂಡ್ಮೇಲೆ ನೀರು ಹೆಸರು ಬಂದಮೇಲೆ ಅಕ್ಕಿ ಹಾಕ್ತಾರ್ರಿ. ಹಿಂಗೆ ನಾವು ಅಕ್ಕಿ ಎಲ್ಲ ಮಸಾಲದಾಗೆಲ್ಲ ಮಿಕ್ಸ್ ಮಾಡಿ ಕಾಯಿಸ್ಕೊಳ್ಳೋದ್ರಲ್ಲಿಂದ ಅನ್ನ ಟೇಸ್ಟ್ ಬರ್ತದೆ ರೀ. ಆಮೇಲೆ 1 ನಿಮಿಷ ಹಾಗೆ ಲೋ ಫ್ಲೇಮ್ನಾಗಿಟ್ಟು ಕಾಯಿಸ್ಕೊಳ್ಬೇಕ್ರಿ.
ಇವಾಗ ಅಕ್ಕಿ ಮಸಾಲ ಐಟಮ್ ಸರಿಯಾಗಿ ಹೀರ್ಕೊಂಡದ್ರಿ. ಇವಾಗ ನಾನು ನೀರು ಹಾಕೊಳತ್ತೀನಿ ನೋಡ್ರಿ. ನಾ ಯಾವ ಗ್ಲಾಸ್ನಾಗ ಅಕ್ಕಿ ತೊಗೊಂಡಿನಿ ನೋಡ್ರಿ, ಅದೇ ಗ್ಲಾಸ್ನಾಗ ರೀ 1 ಕಪ್ ಅಕ್ಕಿಗೆ ಎರಡೂವರೆ ಕಪ್ ನೀರು ಹಾಕೋತಾ ಇದ್ದೀನಿ ನೋಡ್ರಿ. ಇವಾಗ ನೀರು ಹಾಕೋದೆಲ್ಲ ಆಗೈತೆ ನೋಡ್ರಿ. ಇವಾಗ ಸ್ಪೂನ್ ತೊಗೊಂಡು ಎಲ್ಲ ತಿರುಗಿಸ್ಕೋಬೇಕ್ರಿ. ಇವಾಗ ಹೆಸರು ಬಂದದ ನೋಡ್ರಿ, ಎಲ್ಲನೂ ಆಗ್ಯದ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೋತೀನಿ ರೀ. ಕ್ಲೋಸ್ ಮಾಡ್ಕೊಂಡ್ಮೇಲೆ ಒಂದು 2 ರಿಂದ 3 ವಿಸಿಲ್ ಕೂಗಿಸ್ಕೋಬೇಕ್ರಿ. ಇವಾಗ ನೋಡ್ರಿ ತೆಕ್ಕೊಂಡಿನಿ, ಆಗ್ಯದ ನೋಡ್ರಿ. ಅನ್ನ ಹೆಂಗೆ ಬಂದದ ನೋಡ್ರಿ, ಎಷ್ಟು ಸಿಂಪಲ್ಲಾಗಿ. ನಾ ಮಾಡಿರೋ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೊನೆಯದಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.